ಎಲ್ಲಿ ಹೋಗ್ತಾ ಇದ್ದೀವಿ, ಮಂಡ್ಯಗೆ ಹೋಗ್ತಾ ಇದ್ದೀವಿ. ಬಾಲ್ಯ ವಿವಾಹ ಫಂಕ್ಷನ್ ಇದೆ, ಫ್ರೆಂಡ್ಸ್ ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಬರ್ತೀನಿ ಅಂದರು. ಗಾಡಿ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಗಾಡಿ ನಿಲ್ಲಿಸ್ತೀನಿ, ಪ್ರವಾಸಿ ಮಂದಿರದಲ್ಲಿ ನಿಲ್ಸೋದ ಅಂದರೆ ಅದಕ್ಕೆ ಬೇಡ ಅಂದ್ಬಿಟ್ಟು ಗ್ಯಾರೇಜ್ ಓಪನ್ ಮಾಡ್ತಿದ್ದೀನಿ. ಗ್ಯಾರೇಜ್ ಓಪನ್ ಮಾಡಿದ್ರೆ ಗಾಡಿಗಳು ನಿಲ್ಲಿಸ್ಕೊಳ್ಳಲ್ಲ, ಗಾಡಿ ನಿಲ್ಲಿಸಲ್ಲ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲಿ ನಿಲ್ಸೋದ ಅಂದ್ಬಿಟ್ಟು. ಅದಕ್ಕೆ ನನ್ನ ಫ್ರೆಂಡ್ ಬರಲಿ ಅಂತ ಕಾಯ್ತಾಯಿದ್ದೀನಿ. ಎಲ್ಲಾದರೂ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋದ ಅಂದ್ಬಿಟ್ಟು. ಇಲ್ಲಿನ ಸ್ವಲ್ಪ ಹತ್ತಿರ ಆಯ್ತಿದೆ, ಬಸ್ ಸ್ಟ್ಯಾಂಡ್ಗೆ ಹೋದರೆ ಸ್ವಲ್ಪ ದೂರ ಆಯ್ತಿದೆ ಅಲ್ಲ ಅಂದ್ಬಿಟ್ಟು ಬರ್ತಾಯಿಲ್ಲ. ಟಿ ವಿ ಸರ್ಕಲಲ್ಲಿ ಹಿಡಿದು ಇಲ್ಲಿಂದನೇ ಹೊಂಟೋಗೋದ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದ್ದೀನಿ ಫ್ರೆಂಡ್ಸ್ ಗಾಡಿನ. ಇಲ್ಲಿ ಚಿಲ್ಲರೆ ಅಂಗಡಿ ಇದೆ, ಇಲ್ಲಿ ಹೇಳ್ಬಿಟ್ಟು ಹೋಗ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ ಅಂದ್ಬಿಟ್ಟು. ಫ್ರೆಂಡ್ಸ್ ಬಸ್ಸಲ್ಲಿ ಹೋಗೋದ ಅಂದ್ಕೊಂಡು ಆಮೇಲೆ ನನ್ನ ಫ್ರೆಂಡು ಅವರು ಯಜಮಾನ್ರು ಆಟೋ ತೊಗೊಬರ್ತಾ ಇದ್ದಾರಂತೆ, ತಿಥಿಗೆ ಹೋಗ್ತಾ ಇದ್ದಾರಂತೆ. ಹಾಗೆ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆಟೋ ತೊಗೊಬರ್ತಾ ಇದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಟಿ ವಿ ಸರ್ಕಲಲ್ಲಿ ನಿಂತಿದ್ದೀವಿ. ಏನಪ್ಪ ಬಾ ಚಾಪೆನೂ ದಿಂಬಾಕ ಬರೋಕ್ಕೇಳೆ ಮನೆಗೆ ಹೋಗ್ಬಿಡ್ತೀನಿ ಮಂಡ್ಯ ಗಂಟ. ಹಂಗೆ ಕೂತ್ಕೊಳ್ಳೋಕ್ಕೆ ಚಾಪೆ ಹಾಕೋ ಬರ್ಬೇಕಂದ್ರೆ ನೋಡಲಿಲ್ಲ, ನಾವು ನಿಜವಾಗ್ಲೂ ನೋಡಲಿಲ್ಲ. ನೋಡಿ ಮಾತಾಡಲ್ವಾ? ನೋಡಿ ನಾವು ನೋಡಲಿಲ್ಲ, ಅವ್ರನ್ನ ನೋಡ್ದೋ ಅಂತ ಹೇಳ್ತಾರೆ. ನೋಡಿದ್ರೆ ಮಾತಾಡ್ತಾ ಇಲ್ವಾ ಫ್ರೆಂಡ್ಸ್? ಬಂತು ಆಟೋ ನೋಡಿ. ತಿಥಿಗೆ ಹೋಗೋಕ್ಕೆ ಯಾರಾದರೂ ಫ್ರೆಂಡ್ಸ್ ಆಟೋ ತಗೊಂಡೋಯ್ತಾರ ಹೇಳಿ? ಅವ್ರ ಯಜಮಾನ್ರು ತಿಥಿಗೆ ಹೋಯ್ತಾರಂತೆ, ಆಟೋ ತಗೊಂಡೋಯ್ತಾರೆ. ಅಯ್ಯೋ ಭವ್ಯ, ನಾಚಿಕೆ ನನಗೆ ಅಷ್ಟಕ್ಕೆ. ಫ್ರೆಂಡ್ಸ್ ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಆಟೋದಲ್ಲಿ ಹೋದಂಗೆ ನಮಗೆ ಕಾರಲ್ಲಿ ಹೋದಂಗೆ ಆಗ್ತಿದೆ. ನಾವು ನಮ್ಮ ಎಲ್ಲಾದರೂ ಟಿಪ್ಪು ಎಲ್ಲಾದರೂ ಹೋದರೆ ನಾವು ಏನು ಮಾಡ್ತೀವೋ ಅಂದರೆ ನಮ್ಮ ಐದನ ಆಟೋದಲ್ಲಿ ಗಾಡಿಗಳಲ್ಲಿ ಹೋಗ್ತಿದ್ದೋ. ತುಂಬ ವರ್ಷದ ಮೇಲೆ ಒಂದು 4-5 ವರ್ಷ ಆಯಿತು. 4-5 ವರ್ಷದ ಮೇಲೆ ಈಗ ನಾನು ಆಟೋದಲ್ಲಿ ಕೂತಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಅಪ್ಪ ಆಟೋದಲ್ಲಿ ಕೂತ್ಕೊಳ್ಳಲ್ವಂತೆ, ಕಾರಲ್ಲಿ ಬರ್ತೀನಿ ಅಂತಾರೆ. ಅದಕ್ಕೆ ಬೇಡ ಅಂತ ಹೇಳ್ಕೊಂಬಂದ್ರೆ ಬರ್ತಿಲ್ಲ. ಎತ್ತಿಗೆ ಬರ್ತೀನಿ ಫ್ರೆಂಡ್ಸ್. ಬಂದು ಪಾಪ ನಮ್ಮ ಅಕ್ಕ ಅಲ್ಲಿ ಸಂಜೆ ಟೇಕೀಸ್ ಹತ್ರ ಎಳ್ಳೀರಿದೆ, ಅಲ್ಲಿ ಕುಡಿ ಅಂತ ನಡಿ ಅಂದರೆ ಇವ್ರ ಆಟೋದಲ್ಲಿ ನಾವು 4 ಎಳ್ಳೀರಿತ್ತು ನೋಡಿ. ಇಲ್ಲಿ ಪಾಪ ನಮ್ಮ ಫ್ರೆಂಡ್ ಅವರು ಗಂಡ ಎಳ್ಳೀರಿತ್ ಮಾಡ್ತಾರೆ ನೋಡಿ. ಇಲ್ಲಿ ನಮ್ಮಕ್ಕ ಫ್ರೆಂಡ್ಸ್ ಪಾಪ ಅವ್ರು ಬಿಟ್ಬಿಟ್ಟು ಹೋದ್ರು ನಮ್ಮ ಫ್ರೆಂಡ್ ಯಜಮಾನ್ರು. ಆಮೇಲೆ ಕಾಯಿ ಇತ್ತು ಅವ್ರ ಆಟೋದಲ್ಲಿ. ಕಾಯಿ ಅಂದರೆ ಎಳ್ಳೀರಿತ್ತು, ಎಳ್ಳೀರು 3 ಜನ ಇದು ಮಾಡಿಕೊಟ್ರು, ಕುಡ್ದು. ಈಗ ಹೋಗ್ತಾ ಇದ್ದೀನಿ. ತುಂಬ ಸಿಹಿ ಇತ್ತು ನೀರು. ಹೋಗ್ತಾ ಇದ್ದೀನಿ ಅಂಬೇಡ್ಕರ್ ಭವನ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ದೋಸೆ ತುಂಬ ಫೇಮಸ್ಸು. ದೋಸೆ ಇಲ್ಲಿ ತುಂಬ ಚೆನ್ನಾಗಿರ್ತದೆ ನೋಡಿ. ಎಷ್ಟು ರಶ್ ಇದೆ ಇವತ್ತು. ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಬೇರೆ ಟೈಮಲ್ಲಿ ಆಚೆ ಎಲ್ಲ ನಿಂತ್ಕೋತಾರೆ ಫ್ರೆಂಡ್ಸ್. ತುಂಬ ರಶ್ ಇರ್ತದೆ. ಈ ಹೋಟ್ಲ್ ಎಲ್ಲಿದೆ ಅಂದರೆ ಟಿ ವಿ ಸರ್ಕಲಲ್ಲಿ ಸ್ವಲ್ಪ ಮುಂದೆ ಬಂದರೆ ಡೈರಿ ಪಕ್ಕ. ದೋಸೆಗೆ ಹೇಳಿದ್ದೆ, ಆಮೇಲೆ ಟೈಮ್ ಆಯ್ತದಲ್ಲ ಪೂರಿ ತಗೊಂಡಿದ್ದೀನಿ. ದೋಸೆ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಚಿಕ್ಕದಿದೆ, ಅದಕ್ಕೆ ಟೇಸ್ಟ್ ಆಗಿದೆ ಕಣ್ಲೆ. ಬೆಣ್ಣೆನೂ ಹಾಕಿದ್ದಾರೆ ಫ್ರೆಂಡ್ಸ್. ಎಲ್ಲೇ ಬೆಣ್ಣೆ, ಒಳ್ಳೆ ಬೆಣ್ಣೆ ತಿನ್ನಲ್ಲ. ನಮ್ಮ ಅಕ್ಕ ಎತ್ಕೊಬಿಡ್ತು ಬೆಣ್ಣೆ, ತುಪ್ಪ ಬೆಣ್ಣೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಟಿ ವಿ ಸರ್ಕಲ್
ಸರ್ಕಲಲ್ಲಿರೋ ಹೋಟ್ಲು. ಟಿ ವಿ ಸರ್ಕಲ್ ಮುಂದೆ ಬಂದರೆ ರಾಮಣ್ಣ ಹೋಟೆಲ್ ಅಂತಿದೆ. ಇದು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಪೂರಿ ಮತ್ತು ಚಟ್ನಿ, ಆಮೇಲೆ ದೋಸೆ, ತುಂಬ ರಶ್ ಇರ್ತದೆ. ಕಾಯಬೇಕಷ್ಟೇ ಒಂದು ಅರ್ಧ ಗಂಟೆ.